ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 17/12/2021 ರಾಜ್ಯದಲ್ಲಿ ಖಾಲಿ ಇದ್ದ 88 ದಂತ ಆರೋಗ್ಯಾಧಿಕಾರಿಗಳ ಹುದ್ದೆಗಳ ಭರ್ತಿಯ ಆಯ್ಕೆಯ ಪಟ್ಟಿಯಲ್ಲಿ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳು ಹಣ ಕೊಟ್ಟು ರೋಸ್ಟರ್ ಕಮ್ರಿಟ್ ಪದ್ಧತಿಯನ್ನ ಪಾಲಿಸದೆ ಅಕ್ರಮವಾಗಿ ಆಯ್ಕೆಗೊಂಡಿದ್ದು, ಈ ಕ್ರಮದಲ್ಲಿ ಭಾಗಿಯಾಗಿರುವವರಲ್ಲಿ ಮಾಜಿ ಆರೋಗ್ಯ ಸಚಿವರಾದ ಡಾ ಕೆ ಸುಧಾಕರ್ ಮತ್ತು ಸದಸ್ಯ ಕಾರ್ಯದರ್ಶಿ, ವಿಶೇಷ ನೇಮಕಾತಿ ಸಮಿತಿಯ ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಾದ ಜೆಎನ್ ಮಂಜುನಾಥ್ ಸ್ವಾಮಿ ಹಾಗೂ ವಿಶೇಷ ನೇಮಕಾತಿ ಸಮಿತಿಯ ಎಲ್ಲಾ ಸಿಬ್ಬಂದಿಗಳು ಮತ್ತು ಇವರಿಗೆ ಹಣ ಕೊಟ್ಟು ಆಯ್ಕೆಯಾಗಿ ಪ್ರಸ್ತುತ ರಾಜ್ಯದ ವಿವಿಧೆಡೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ದಂತ ವೈದ್ಯಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನಿಜವಾದ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಆರ್ ಹಿರೇಮಠ್ ಹೈಕೋರ್ಟ್ ಅಡ್ವೊಕೇಟ್, ವರ್ಕಿಂಗ್ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಶರಣ ವಕೀಲರ ವೇದಿಕೆ ಬೆಂಗಳೂರು ಇವರುಗಳು ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಲು ಶ್ರಮಿಸುತ್ತೇವೆ ಎಂದು ಕೇಳಿಕೊಂಡಿದ್ದಾರೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ಹೈಕೋರ್ಟ್ ಅಡ್ವೊಕೇಟ್. ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂದರೆ ಕರ್ನಾಟಕ ರಾಜ್ಯದ 2020ರಲ್ಲಿ ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ದಂತ ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೀತದೆ. ಅದರಲ್ಲಿ ಟೋಟಲಿ ಹುದ್ದೆಗಳು 88ರಲ್ಲಿ ಸುಮಾರು 70 ಹುದ್ದೆಗಳು ಅಕ್ರಮ ಎಸಗಿ ನೇಮಕಾತಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂತು. ಸುಮಾರು ಅಕ್ಟೋಬರ್ 2023ರಲ್ಲಿ ನನ್ನ ಗಮನಕ್ಕೆ ಬಂದಾಗ ನಾನು ಎಲ್ಲ ಡಾಕ್ಯುಮೆಂಟನ್ನು ತರಿಸಿ ಪರಿಶೀಲನೆ ಮಾಡಿದಾಗ ಒಬ್ಬ ಲಾಯರ್ ಆಗಿ ಏನು ಮಾಡಬೇಕು ಆ ಕೆಲಸ ನಾನು ಮಾಡಿದೆ. ಅದರಲ್ಲಿ ತುಂಬ ಅಕ್ರಮವಾಗಿ ನೇಮಕಾತಿ ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ಅದರಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥ ಮಾನ್ಯ ಅವತ್ತಿನ ಮಂತ್ರಿಗಳಿರ್ತಕ್ಕಂಥ ಆರೋಗ್ಯ ಕಲ್ಯಾಣ ಮಂತ್ರಿಗಳಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಹಾಗೆ ಜಿ.ಎನ್. ಮಂಜುನಾಥ ಸ್ವಾಮಿ ಅಂಥೇಳಿ ಅವರು ಮುಖ್ಯ ಆಡಳಿತಾಧಿಕಾರಿಯಾಗಿದ್ದರು ನೇಮಕಾತಿಯಲ್ಲಿ. ಅವರು ಅದರಲ್ಲಿ ತುಂಬ ಭಾಗಿಯಾಗಿ ಅವರು ಸಸ್ಪೆಂಡ್ ಕೂಡ ಆಗಿದ್ದರು. ಸಸ್ಪೆಂಡ್ ಆಗಿ ಮತ್ತೆ ಕೆಲವೇ ದಿನದಲ್ಲಿ ಅವರನ್ನು ಮರು ನೇಮಕಾತಿ ಮಾಡಿ ಬೇರೆ ಹುದ್ದೆಗೆ ಅವರನ್ನು ನೇಮಕಾತಿ ಮಾಡಲಾಯಿತು. ಹೀಗೆ ತುಂಬ ಅಕ್ರಮವಾಗಿ ದುಡ್ಡಿನ ವ್ಯವಹಾರ ಆಗಿ ಜನೂನ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ನಾವು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ನಮ್ಮ ಡಾಕ್ಟರ್ ನರಸಿಂಹಮೂರ್ತಿ ಅವರು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಲೋಕಾಯುಕ್ತ ಅಲ್ಲಿ ವ್ಯವಹಾರ ಆಗ್ತದೆ. ಅವರು ಒಂದು ಲೆಟ್ರ್ ಬರೀತಾರೆ ಆರೋಗ್ಯ ಇಲಾಖೆಗೆ, ಈ ಥರ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದೆ, ನೀವು ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಿ. ಆವಾಗ ಅಲ್ಲಿ ಸುಮಾರು 10ರಿಂದ 12 ಕೋಟಿ ದುಡ್ಡು ಸಂದೇಹ ಆಯಿತು ಅಂತ ಹೇಳ್ತಾರೆ. ಹಾಗೆ ಅದು ಅಲ್ಲೇ ಕ್ಲೋಸ್ ಆಗುತ್ತೆ. ಆಮೇಲೆ ನನ್ನ ಗಮನಕ್ಕೆ ಬರುತ್ತೆ ಅಕ್ಟೋಬರ್ದಲ್ಲಿ. ನಾನೆಲ್ಲ ಎನ್ಕ್ವೈರಿ ಮಾಡಿ ಡಾಕ್ಯುಮೆಂಟಲ್ಲಿ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಒಂದು ಲೆಟರ್ ಕೊಡ್ತೀನಿ ಅವರಿಗೆ, ಯಾರ್ಯಾರು ಅಭ್ಯರ್ಥಿಗಳ ಸೀರಿಯಲ್ ನಂಬರ್ ಹಾಕಿ ಈ ಥರ ಇದೆ ಅಂತೇಳಿ. ಅವರು ನಾನು ಎನ್ಕ್ವೈರಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಕಾನೂನು ಮಂತ್ರಿಗಳ ಎಚ್.ಕೆ. ಪಾಟೀಲ್ ಅವರು ಭೇಟಿ ಮಾಡಿದೆ, ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿದೆ, ಚೀಫ್ ಸೆಕ್ರೆಟರಿ ಭೇಟಿ ಮಾಡಿದೆ. ಭೇಟಿ ಮಾಡಿ ಅವರೊಂದು ದಿನೇಶ್ ಗುಂಡೂರಾವ್ ಒಂದು ಯೂಜ್ಲೆನ್ಸ್ ಆರೋಗ್ಯ ಸೌಧದಲ್ಲಿ ಒಂದು ಯೂಜ್ಲೆನ್ಸ್ ಅಂತ ಇದೆ, ಅವರು ಇನ್ಕ್ವೈರಿಗೆ ಯೂಜ್ಲೆನ್ಸ್ ಅಲ್ಲಿಗೆ ರೆಫರ್ ಮಾಡಿದ್ದಾರೆ. ಅಲ್ಲಿಂದ ಲೆಟ್ರ್ ಬಂತು ನನಗೆ, ನೀವು ಕಂಪ್ಲೇಂಟ್ ಮಾಡಿದ್ದೀರಾ, ನೀವು ಇನ್ಕ್ವೈರಿ ನಡೀತಾ ಇದೆ, ನೀವು ಬಂದು ನಿಮ್ಮ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು ಅಂತೇಳಿ. ನಾನು 19ನೇ ತಾರೀಕಿಗೆ ನಾನು ಆರೋಗ್ಯ ಸೌಧಕ್ಕೆ ಹೋಗಿ ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ಅವರಿಗೆ ಸಬ್ಮಿಟ್ ಮಾಡಿ, ಇನ್ನೂ ಹಲವಾರು ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ಅದನ್ನು ಇನ್ನೊಂದು ಡೇಟಿಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಅವರು ಒಂದು ಡೇಟ್ ಕೊಟ್ಟರು. ಈ 3 ತಿಂಗಳಾಯಿತು. ಆ ಡೇಟ್ ಕೊಟ್ಟ ಮೇಲೆ 3 ತಿಂಗಳಿಂದ ನಾನು ಕರಿತಾನೇ ಇಲ್ಲ. ಅವರು ಡೇಟ್ ಕೊಡ್ತಾರೆ, ಮುಂದೆ ಪೋಸ್ಟ್ಪೋಂಡ್ ಆಗ್ತಿದೆ, ಸಾಹೇಬ್ರಿಲ್ಲ ಅಂತ ಪೋಸ್ಟ್ಪೋಂಡ್ ಆಗುತ್ತೆ. ಬಟ್ ಇವಾಗ ಇನ್ನು 3 ತಿಂಗಳಲ್ಲಿ ಪ್ರೊಬೇಷನ್ ಪೀರಿಯಡ್ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ನಮ್ಮ ಉದ್ದೇಶ ಏನು, ಪ್ರೊಬೇಷನ್ ಪೀರಿಯಡ್ ಕಂಪ್ಲೀಟ್ ಆಗಬಾರ್ದು. ಅವ್ರದ್ದು ಆಗಿದ್ದು ಮುಂಚೆನೇ ಇನ್ಕ್ವೈರಿ ಆಗಬೇಕು, ಅನ್ಯಾಯಗೊಳಗಾದಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು.
ಅವ್ರು ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ಜನೂನಿದ್ದರೆ ಅವ್ರಿಗೆ ಅನುಕೂಲ ಆಗಲಿ, ಅವ್ರು ಕಂಟಿನ್ಯೂ ಆಗಲಿ, ನಮ್ಮದೇನು ಯಾವುದೂ ಅಭ್ಯಂತರ ಇಲ್ಲ. ಅಂಥ ಅಭ್ಯರ್ಥಿಗಳಿಗೆ ಯಾಕೆ ಇನ್ಕ್ವೈರಿ ಮಾಡ್ತಾ ಇಲ್ಲ ನೀವು? ಇನ್ಕ್ವೈರಿ ಮಾಡಂತ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಒಂದು 3 ಸಲ ನಾನು ಮನವಿ ಮಾಡಿದ್ದೀನಿ. ಆಯಿತು, ಕುಂತ್ಕೊಂಡು ಮಾತಾಡೋಣ, ಮೀಟಿಂಗ್ ಮಾಡ್ತೀನಿ, ನಿಮ್ಗೆ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಸಲ ನಾನು ಕರೆಸಿಲ್ಲ, ಫೋನು ಮಾಡಿಲ್ಲ, ಅವ್ರ ಆಫೀಸಿಂದ ಫೋನು ಬಂದಿಲ್ಲ. ಬಟ್ ಇನ್ಕ್ವೈರಿನ ಅಂತೂ ಮಾಡ್ತಾ ಇದ್ದಾರೆ. ಬಟ್ ತುಂಬ ಸ್ಲೋ ಆಗ್ತಾ ಇದೆ. ಇನ್ಕ್ವೈರಿ ಮುಗಿಯೋದ್ರಾಗೆ ಅವ್ರದ್ದು ಕ್ಲೋಸಿಂಗ್ ಪೀರಿಯಡೇ ಮುಗಿದೋಗ್ಬಿಡುತ್ತೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಇದನ್ನು CID ತನಿಖೆಗೆ ಒಳಪಡಿಸಿ ಈ ನೇಮಕಾತಿಯನ್ನು ಅಕ್ರಮವಾಗಿ ನೇಮಕಾತಿ ಮಾಡ್ತಕ್ಕಂಥ ಈ ನೇಮಕಾತಿಯನ್ನು ರದ್ದು ಮಾಡಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಯಾರು ಅಕ್ರಮವಾಗಿ ಈ ನೇಮಕಾತಿಯಲ್ಲಿ ಭಾಗಿಯಾಗಿದ್ದಾರೆ, ಯಾರೇ ಇರ್ಬೋದು, ಮಾಜಿ ಮಂತ್ರಿಗಳು ಇರ್ಬೋದು, ಆಫೀಸರ್ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು, ಆಡಳಿತ ವರ್ಗ ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ ತನಿಖೆಯಿಂದ ಹೊರಗಡೆ ತರಿಸಿ ಅವರನ್ನು ಶಿಕ್ಷೆಗೆ ಒಳಪಡಿಸಿ ಅನ್ಯಾಯ ಆಗಿರ್ತಕ್ಕಂಥ ಸಮಾಜದ ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ತೇನೆ. ನಿಮ್ಗೆ ವಿಶ್ವಾಸ ಇದೆಯಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.